ಗಣೇಶಾರಾಧ್ಯ ಹಿಂದೂ ಅನ್ನೋರು ಹೇಳಿದ್ದಾರೆ. ಯಾವತ್ತು ಶನಿವಾರ 27ನೇ ತಾರೀಕು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ಇದು ಸತ್ಯಕ್ಕೆ 100% ಸತ್ಯ. ಅಂದರೆ ಬೆಣಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮತ್ತು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಮ್ಮ ದರ್ಪ ಪತ್ನಿ ಮೇಲೂ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಅವರು ಫಸ್ಟ್ನೇದು ಒಂದು ಮಾತು ಹೇಳಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಇಲ್ಲಿ ಇದಿಲ್ಲ ಅದು ಇಲ್ಲ ಅಂತ ಏನೇನೋ ಹೇಳಿದ್ದಾರೆ ಅವರು. ಆದರೆ ನಮ್ಮ ತಾತನ ಆದಿಯಾಗಿ, ನಮ್ಮ ಅಜ್ಜಿ ಆದಿಯಾಗಿ, ನಮ್ಮ ತಂದೆಯವರ ಆದಿಯಾಗಿ ಇದುವರೆಗೂ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು, ಸ್ವಂತ ನನ್ನ ತಮ್ಮ ಅವನು. ಗಣೇಶಾರಾಧ್ಯ ಬೆಣಗಾನಹಳ್ಳಿ ಹಿಂದೂ ಅನ್ನೋನು ಸ್ವಂತ ನನ್ನ ತಮ್ಮ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು. ಇದುವರೆಗೂ ಯಾವುದೇ ಅಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ಮೊದಲನೇದಾಗಿ ಹೆಣ್ಮಕ್ಳ ಬಗ್ಗೆ. ಎರಡನೇದಾಗಿ ಬೆಣಗಾನಹಳ್ಳಿಯಲ್ಲಿ ನೀರಿಲ್ಲ, ಎಲ್ರಿಗೂ ನೀರು ಸಮಸ್ಯೆ ಆಗಿದೆ. ಅಂದರೆ ನೀರು ಸಮಸ್ಯೆ ಅಂದರೆ ರಾಮಂಜಿ ಅನ್ನೋನು ನೀರು ಬಿಡ್ತಾ ಇದ್ದಾನೆ ಬೆಣಗಾನಹಳ್ಳಿಯಲ್ಲಿ. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಬೆಣಗಾನಹಳ್ಳಿಗೆ ಎಲ್ಲ ಮನೆಗೂ ನೀರು ಬಿಡ್ತಾ ಇದೆ. ಎಲ್ಲ ಮನೆಗೂ ಸಂಪುಗಳು ನೀರು ತುಂಬಿಸ್ತಾ ಇದ್ದಾನೆ. ಮತ್ತು ಮೂರನೇದಾಗಿ ಅವನು ಏನಂತ ಹೇಳಿದಾರೆ ಅಂತಂದರೆ, ಬೆಣಗಾನಹಳ್ಳಿಯಲ್ಲಿ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಯಾರು ಬೆಣಗಾನಹಳ್ಳಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬೆಣಗಾನಹಳ್ಳಿ ಎಲ್ಲ ಅವ್ರ ಜಮೀನಿದ್ದು ನೀರು ಇರೋರು ಸಹ ಇಲ್ಲಿರೋ ಜಮೀನು ಮಾರಿ ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕೊಟ್ಟು ಅವರ ಜೀವನನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಕೊರೋನಾ ಟೈಮಲ್ಲಿ ಯಾರು ಊರಿಗೆ ಬರಲಿಸಲಿಲ್ಲ ಅವ್ರನ್ನ. ಯಾರು ಊರು ಬಿಟ್ಟು ಹೋದ್ರು, ಯಾರನ್ನೂ ಊರಿಗೆ ಬರಲಿ. ಆದರೆ ನಮ್ಮ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು, ಕೊರೋನಾ ಆದ ನಂತರ ತಕ್ಷಣ ಅವ್ರು ಊರುಗಳಿಗೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂಥ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಆಚೆ ಹೋಗಿದ್ದರು. ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ. ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬೋದು. ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು, ಯಾರು ಬೇಕೋ ಯಾವಾಗ ಬೇಕೋ ಹೋಗ್ಬೋದು, 24 ಇದ್ದಂಗೆ. ಮತ್ತು ಇನ್ನೊಂದು ಹೇಳಿ, ಈ MTB ನಾಗರಾಜ್ ಅವರು ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳೆಸಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಗೊಂಡು ಅದನ್ನ ದೊಡ್ಡದು ಮಾಡೋಕ್ಕೆ ಹೋದ್ರಿ. ನಿಮ್ಮ ಮನೇನೂ ಹಾಳಾಗೋಯ್ತು, ಅವನ ಮನೇನೂ ಹಾಳಾಗೋಯ್ತು. ನೀವು ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ. ನಿಮ್ಮ ಹೆಂಡತಿ ಮಕ್ಕಳು ಯಾರೂ ಬರೋಲ್ಲ. ಇವತ್ತು ಇವನ ಹೆಂಡತಿ ಬಂದರು. ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು. ಯಾರೂ ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ. ಫಸ್ಟು ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಅವನು ಗಣೇಶಾರಾಧ್ಯ ಅನ್ನೋನು ಬೆಣಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ. ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದ್ದೀನಿ. ಅವನು ನಮ್ಮ ಮನೆಯಲ್ಲಿ ಇಲ್ಲ. ಬೆಣಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ, ಊರಲ್ಲಿ ಗಬ್ಬೆ ಬರ್ಸ್ತಾನೆ, ಓಡೋಗ್ತಾನೆ. ಬೆಂಕಿ ಇಕ್ಕೋದು ಓಡೋಗೋದು, ಅವ್ನು ಇಷ್ಟೇ ಕೆಲಸ. ಅಲ್ಲಿರಲ್ಲ ಅವನು, ಬೆಂಕಿ ಇಕ್ಕೋದು ಓಡೋಗೋದು. ಯಾರು ಅವನ ವಿಷಯಗಳನ್ನ ನಂಬಕ್ಕೆ ಹೋಗಬೇಡಿ. ಇದಂತೂ ಸತ್ಯ. ಇರಲಿ. ಕೊನೆಯದಾಗಿ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ. ಗಣೇಶಾರಾಧ್ಯವರು ಒಂದು ಆಪಾದನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ತಕೊಂಡು ಮತ್ತು ಚಪ್ಪಲಿನ ಎತ್ಕೊಂಡು ಅದನ್ನು ಸೈಕಲಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕ್ಕೊಂಡು ಹೋಗ್ಬೇಕಾಯಿತು. ಅಂಥ ಪರಿಸ್ಥಿತಿ ಇತ್ತು. ಎಲ್ಲ ಇದಕ್ಕೂ ಸ್ವತಂತ್ರ ಬಂದರೂ ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದ್ದಾನೆ. ಆ ಸ್ವತಂತ್ರ ಯಾವಾಗ 1947 ಬಂದಾಗಿಂದನೂ ನಮ್ಮೂರು ಸ್ವತಂತ್ರ ಸಿಕ್ಕಿದೆ. ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ. ಯಾವಾಗ ಈ BJP ಗೌರ್ಮೆಂಟ್ ನಡೀತಾ ಇದೋ ಅವತ್ತಿಂದ ನಮ್ಮ ಸ್ವತಂತ್ರ ಕಿತ್ಕೊಂಡಿದ್ದಾರೆ. ನಮ್ಮದು ನಮಗೆ ಈಗ ಸ್ವತಂತ್ರ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ಮ ಸ್ವತಂತ್ರ ಇತ್ತು. BJP ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೇ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದರೆ MT ನಾಗರಾಜ್ ಅವರು ಅದಕ್ಕೆ ಅಡ್ಗಾಲು ಹಾಕಿದ್ರು. ಅದಕ್ಕೆ ಯಾವುದೇ ಥರದ ಅವರು ಕಿಟಕಿನೂ ಇಡಿಸ್ಲಿಲ್ಲ, ಮತ್ತು ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ, ಮತ್ತು ಡೋರ್ ಇಡಿಸ್ಲಿಲ್ಲ. ಯಾರೋ ಇಡಿಸಿದ್ದಕ್ಕೆ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು, ಹಾರಗಳು ಹಾಕ್ಕೊಂಡು ಹೋದ್ರು. ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದನೆಯಲ್ಲಿ ಯಾವುದೇ ಥರದ ಉರುಳಿಲ್ಲ. ಎಲ್ಲರೂ ಇವಾಗ ನಾವು ಚಪ್ಪಲಿ ಹಾಕೊಂಡೇ ಬಂದಿದ್ದೀರಿ. ನಾವು ಎಲ್ಲ ಪಂಚಗಳು ಉಟ್ಕೊಂಡು ನಾವೆಲ್ಲ ಇವಾಗೆಲ್ಲ ಬರವಣಿಕಾರ ಹಾಕೊಂಡು ಓಡಾಡೋದು. ಅವನು ಬರವಣಿಕಾರ ಹಾಕೊಂಡೇ ಓಡಾಡೋದು. ಅವನು ಏನಾದ್ರು ಪ್ರಯಾಣ ಹೋಗ್ಬೇಕಾದ್ರೆ ಪಂಚ ಕಟ್ಕೊಳ್ತಾನೆ. ಇಲ್ಲಿ ಅವನು ಮೊನ್ನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನು ಬಂದು ಕೂತ್ಕೊಂಡಿರಲಿಲ್ಲ. ಅಲ್ಲಿ ಪ್ಯಾಂಟ್ ಹಾಕೊಂಡೇ ಬಂದು ಕೂತಿದ್ದು. ಬೇಕಾದ್ರೆ ನೀವು ಗಮನಿಸ್ಕೊಬೋದು, ವಿಡಿಯೋ ಕ್ಲಿಪ್ಸಲ್ಲಿ ಬೇಕಾದ್ರೆ ಗಮನಿಸ್ಕೊಬೋದು. ನಾವು ಎಲ್ಲರೂ ಓಟ್ ಹಾಕಕ್ಕೆ ಹೋದರೆಲ್ಲ ಪ್ಯಾಂಟ್ ಹಾಕೊಂಡೇ ಹೋಗಿದ್ದು. ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚೆ ಬಿಚ್ಕೊಂಡು ಯಾರು ಹೋಗಿಲ್ಲ. ಬೇಕಾದ್ರೆ 5 ವರ್ಷಕ್ಕೊಂದ್ಸರಿ ವಿಧಾನಸಭೆ ಎಲೆಕ್ಷನ್ ನಡೆದಿದೆ, ಯಾರು ಬೇಕಾದರೆ ನಿಕ್ಕರಲ್ಲಿ ಯಾರು ಹೋಗಿಲ್ಲ. ಮತ್ತು ಬಸ್ ಸ್ಟ್ಯಾಂಡಿಂದ ಯಾರೂ ಪಂಚೆ ಬಿಚ್ಕೊಂಡು ಯಾರೂ ಬಂದಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಸರ್, ಅವ್ನು ಏನೇ ಇರಬೇಕಂದ್ರೂ ಅವ್ರ ತಾಯಿಯವ್ರು ಮಾತಾಡ್ತಾರೆ. ತಾಯಿ ಅವನ್ನ ಹತ್ರದಿಂದ ಕಂಡವ್ರೆ, ಅವರೇ ಮಾತಾಡ್ತಾರೆ. ನಾನಂತೂ ಇದುವರೆಗೂ ಅವನಿಗೂ ನನಗೂ ಯಾವ ಥರದ ಕಾಂಟ್ಯಾಕ್ಟ್ ಇಲ್ಲ. ಅವನಿಗೂ ನಾನೇ ಮನೆಯಿಂದ ಅವನ್ನ ಆಚೆ ಕಳಿಸಿರೋದು. ಬದುಕೋ ಹೋಗಪ್ಪ ಅಂತೇಳ್ಬಿಟ್ಟು, ಇಲ್ಲಿ ಬೇಡ ನೀನು ಬದುಕೋ ಹೋಗಂತ. ಅಂಥವನ್ನ ನಮ್ಮೂರಲ್ಲೇ ಮನೆ ಕೊಟ್ಟು ಪಾಪ ಇಟ್ಕೊಂಡ್ರು. ಮತ್ತು ಅವ್ನ ಮದುವೆಗೂ ಸಾಮಾನು ಕೊಡ್ಸೋರು, ಉದ್ದಿ ಅಂಗಡಿಯಲ್ಲಿ ಸಾಮಾನು ಕೊಡ್ಸಿರೋರು ಅಂತವರು ಇಲ್ಲೇ ಇದ್ದಾರೆ.
65,000 ರೂಪಾಯಿ ಬಿಲ್ ಕಟ್ಟಿರೋರು ಇದ್ದಾರೆ. ಅವೆಲ್ಲ ಬೇಡ, ಅವೆಲ್ಲ 65,000 ಅವ್ನ ಮದುವೆಗೆ 65,000 ರೂಪಾಯಿ ಸಾಮಾನು ಬಿಲ್ ಕಟ್ಟಿರೋರು ಇದ್ದಾರೆ. ಅವ್ನ ಕೈಯಲ್ಲಿರೋ ವಾಚು ಯಾರು ಕೊಡ್ಸಿರೋದು, ಅವ್ನ ಹೆಂಡತಿಗೆ ವಾಚ್ ಕೊಡ್ಸಿರೋರು ಗೊತ್ತು. ಈ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವನ ಕೈಯಲ್ಲಿರೋ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವನ ಮನೆ ಪ್ರೆಸ್ ಮೀಟ್ ಮಾಡಿದಾನೆ, ಅವ್ನ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಅವನ ಪತ್ನಿ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಆ ವಾಚಿನ ಕದ್ದಿದ್ದೀನಿ ಅಂತ ಓಣಿ ಚಿಕ್ಕಣ್ಣ ಮನೆ ಮುಂದೆ ನನ್ನ ಮೇಲೆ ಆಪಾದ ಹಾಕಿ ಅಲ್ಲಿ ಕರೆಸಿದ್ದ. ತಿರುಗಿ ವಾಚು ಅದು ರೂಮಲ್ಲೇ ಸಿಕ್ತು. ಇವೆಲ್ಲ ಹೇಳ್ಬಾರ್ದು ಅಂತಿದ್ದೆ ನಾನು. ವಾಚ್ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಆ ಚಿಕ್ಕಣ್ಣ ಮನೆ ಹತ್ರ ಕಳಿಸಿದ್ದ. ತಿರುಗಿ ಅವ್ನ ಹೆಂಡತಿ ವಾಚು ಸಿಕ್ತದು. ಅವನ ಮದುವೆಗೆ 65,000 ರೂಪಾಯಿ ಉದ್ಯೋಗ ಅಂಗಡಿಯಲ್ಲಿ ಸತೀಶ್ ಗೌಡ್ರೆ ಬಿಲ್ ಕಟ್ಟಿರೋದು. ಅದಕ್ಕೆ ನಾನೇ ಸಾಕ್ಷಿ. ನನ್ನ ಹೆಸರು ಪಲ್ಲವಿ. ನಾವು ಅವ್ರ ಅತ್ತಿಗೆ ಆಗಬೇಕು. ನಾನು ಬಂದು 10 ವರ್ಷ ಆಯಿತು. ನಾವು ಇದರಿಂದನೂ ಗೋಣವ್ರ ಮನೆ ಹತ್ರ ಒಂದು ದಿವಸನೂ ಹೋಗಲಿಲ್ಲ. ಇವತ್ತೇ ಈ ಥರ ಇದಕ್ಕೆ ಬಂದಿರೋದು. ನೀರಾದರೆ ಹಾಸ್ಪಿಟ್ಲಾಗಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ, ಇದೇ ಊರಲ್ಲೇ ಹೋಗ್ತಾಯಿದ್ದೆ. ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಆಶ್ರಮ ಇದೆ. ನಾವು ಯಾವ ಥರ ಇದಕ್ಕೂ ಗೋಣವ್ರ ಮನೆ ಹತ್ರ ಏನಕ್ಕೂ ಹೋಗಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಏನು ಹೇಳಿದಾರಂತೂ ನಮಗೂ ಗೊತ್ತಿಲ್ಲ, ಎಲ್ಲ ಸುಳ್ಳೆ. ನಾವು ಕಷ್ಟಪಡ್ತೀವಿ, ದುಡ್ಕೊತೀವಿ. ನಮ್ಗೆ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಬೇಕಾದರೆ ಓಟ್ ಹಾಕ್ತೀವಿ, ಬರ್ತೀವಿ. ನಮ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕ್ತೀವಿ, ಬರ್ತೀವಿ ಅಷ್ಟೇ. ಅದಕ್ಕೆ ಏನು ಸಂಬಂಧ ಇಲ್ಲ. ನಾವು ಬಂದು 10 ವರ್ಷದಿಂದ ನಾವು ಯಾವ ಥರ ಬೇಕೋ ಆ ಥರ ಬದುಕ್ತಾ ಇದ್ದೀವಿ ಅಷ್ಟೇ. ನಾವು ಇದುವರೆಗೂ ಕೈಯಲ್ಲಿ ಚಪ್ಪಲಿನೂ ಎತ್ಕೊಂಡೋಗಿಲ್ಲ. ಅವ್ರ ಮನೆ ಮುಂದೆನೇ ಡೈಲಿ ಹೋಗ್ತೀವಿ, ಹಾಲ್ಗೂ ಹೋಗ್ತೀವಿ, ಬರ್ತೀವಿ. ಅದೇ ರೋಡಲ್ಲೇ ಓಡಾಡ್ತೀವಿ. ಅವ್ರ ಮನೆ ಮುಂದೆನೂ ಹೋಗ್ತೀವಿ. ನಮ್ಗೆ ಯಾರು ಏನು ಇದಕ್ಕೆ ಬಂದೇ ಇಲ್ಲ. ಆ ಥರ ಏನಿಲ್ಲ. ನಮ್ಮ ಓಟ್ ನಾನು ಇದೇ ಫಸ್ಟೇ ಇಲ್ಲೇ ಓಟ್ ಹಾಕಿರೋದು. 3 ವರ್ಷದಿಂದ ಹಾಕ್ತಾ ಇದ್ದೀನಿ ಓಟು. ಯಾವ ಇದು ಇಲ್ಲ ಸರ್ ನಮಗೆ.